ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಮೇಲೆ ಕೇಸನ್ನು ಹಾಕಲಾಗಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾದಗಿರಿ ಜಿಲ್ಲೆಯ ಚಟ್ನಳ್ಳಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಕಾಳಜಿ ತೋರಿಸಿದಷ್ಟು ಸಿಎಂ ಡಿಕೆಶಿ ಅವರು ರೈತರ ಬಗ್ಗೆ ಕಾಳಜಿ ತೋರುತ್ತಿಲ್ಲ. ಬಿಡದಿ ಬಗ್ಗೆ ನಿಲುವು ತೋರಿದ್ರೆ ಡಿಕೆಶಿ ಅವರಿಗೆ ಬಿಲ್ಡರ್ ಅವರು ಹಣ ಖರ್ಚು ಮಾಡ್ತಾರೆ, ಸಾವಿರಾರು ಕೋಟಿ ಇವರಿಗೆ ದುಡ್ಡು ಬರುತ್ತೆ ಅಂತ ಹೆಚ್ಚಿನ ಕಾಳಜಿಯನ್ನ ಕೊಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ಗೆ ವಿರೋಧ ಇದ್ರೆ ಜಮೀನು ಹೇಗೆ ತಗೊಳ್ತೀರಿ? ಡಿಕೆಶಿ ಅವರೇ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯದಿಂದ ಕೇಸ್ ಹಾಕಿದ್ರೆ ನಮ್ಮ ರೈತರು ಕೇಳಲ್ಲ. ಬಿಡದಿ ಮಂಡ್ಯ ರೈತರು ಹುಷಾರಿದ್ದು ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ ಎಂದು ರಾಜು ಗೌಡ ಹೇಳಿದ್ದಾರೆ. ಈಗ ರೈತರ ಬಗ್ಗೆ ನಿಲುವು ತೊಗೊಂಡ್ರೆ ಸರ್ಕಾರದಿಂದ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಬಿಡದಿ ಬಗ್ಗೆ ಇಂಟ್ರೆಸ್ಟ್ ಹೋದ್ರೆ ಅಲ್ಲಿ ಬಿಲ್ಡರ್ಸ್ಗಳು ಇವ್ರಿಗೆ ದುಡ್ಡು ಖರ್ಚು ಮಾಡ್ತಾರೆ. ಸಾವಿರಾರು ಕೋಟಿಗೆ ಇವರಿಗೆ ಬೇರೆ ದುಡ್ಡು ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ಬಗ್ಗೆ ಇವರು ಹೆಚ್ಚಿನ ಒಂದು ಕಾಳಜಿ ಕೊಡೋಂಥ ಕೆಲಸವನ್ನು ಮಾಡಕತ್ತಾರೆ. ಅಲ್ಲಿ ರೈತರ ಜಮೀನು ಕೊಡೋಕೆ ಇಷ್ಟ ಇರಲಿಲ್ಲ ಅಂದ್ರೆ ಇವ್ರು ಫೋರ್ಸೇಬಲಿ ಹೆಂಗೆ ಜಮೀನು ತೊಗೊತಾರೆ? ಹಾಂ, ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ನೀವು ಟೌನ್ಶಿಪ್ ಮಾಡ್ತಾರೆ ಅಂದರೆ ರೈತರ ಮನ ಪರಿವರ್ತನೆ ಮಾಡಿ ರೈತರ ಮನವೊಲಿಸಿ ಮಾಡೋಂಥ ಕೆಲಸವನ್ನು ಮಾಡ್ರಿ. ಹೊರತಾಗಿ ಈ ಥರ ದಬ್ಬಾಳಿಕೆಯಿಂದ ದೌರ್ಜನ್ಯದಿಂದ FIR ಹಾಕಿ ಕೇಸ್ ಹಾಕಿ ಅವ್ರನ್ನ ಒಳಗಾಕಿ ಮಾಡಿದ್ರೆ ಯಾರೂ ಕೇಳಂಗಿಲ್ಲ. ಯಾಕಂತಂದ್ರೆ ನಮ್ಮ ಜನರು ಭಾಳ ಹುಷಾರಿದ್ದಾರೆ. ಅದ್ರಾಗ ಸ್ಪೆಷಲಿ ಬೆಂಗಳೂರು ಭಾಗದ ಜನರು ಹೆಂಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಆ ಜನರ ಮೇಲೆ ದೌರ್ಜನ್ಯ ಮಾಡಿದ್ರೆ ನಮ್ಮ ಥರ ಅವ್ರು ತಾಳಂಗಿಲ್ಲ. ಅವ್ರು ಏನು ಪ್ರತ್ಯುತ್ತರ ಕೊಡ್ಬೇಕು ಕೊಡೋಂಥ ಕೆಲ. ಇಲ್ಲಿ ನಮ್ಮ ಭಾಗದವರು ಸಂಬಾಯ್ತ ಜನರ ಏನಾದರೂ ಇರಲಿ ಬಿಡಪ್ಪ ಅಂತಾರೆ. ಬಟ್ ಬಿಡದಿ ಮಂಡ್ಯ ಮೈಸೂರು ಭಾಗದ ಜನರು ಭಾಳ ಹುಷಾರು ಜನರಾರ. ನಮಗಿಂತ 25 ವರ್ಷ ಅವ್ರು ಮುಂದಿದ್ದಾರೆ. ಅವ್ರು ಏನು ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಇನ್ನು ಮೃತ ರೈತನ ಕುಟುಂಬಸ್ಥರಿಗೆ ಮಾಜಿ ಸಚಿವ ರಾಜು ಗೌಡ ಸಾಂತ್ವನವನ್ನ ಹೇಳಿದ್ದಾರೆ. ಚಟ್ನಳ್ಳಿ ಗ್ರಾಮದ ಆತ್ಮಹತ್ಯೆ ಮಾಡಿಕೊಂಡ ಮಲ್ಲಿಕಾರ್ಜುನ್ ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ರಾಜು ಗೌಡ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಳ್ಳಿ ಗ್ರಾಮ ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಸ್ಥರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ದಾರೆ ಮಾಜಿ ಸಚಿವ ರಾಜು ಗೌಡ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರೈತರ ಆತ್ಮಹತ್ಯೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮಳೆ ಇಲ್ಲದೆ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ರಾಜ್ಯದಲ್ಲಿ ಬರಗಾಲ ಆವರಿಸಿದ್ರು ಕೂಡ ಸರ್ಕಾರ ರೈತರ ಬಗ್ಗೆ ಕಾಳಜಿ ತೋರ್ತಾ ಇಲ್ಲ. ಸಿಎಂ ಡಿಕೆಶಿ ಅವರು ಸರ್ಕಾರ ಪೂರ್ಣ ಪ್ರಮಾಣದ ಸರ್ಕಾರವಿಲ್ಲ, ಸಚಿವ ಸಂಪುಟ ರಚನೆ ಪೂರ್ಣ ಆಗಿಲ್ಲ, ಕೃಷಿ ಸಚಿವರಿಲ್ಲ, ಸಂಪುಟದಲ್ಲಿ ಸೇರಲು ಶಾಸಕರು ಕ್ಷೇತ್ರವನ್ನ ಮರ್ತಿದ್ದಾರೆ. ಕ್ಷೇತ್ರದ ಶಾಸಕರು ನಿಮ್ಮ ಕ್ಷೇತ್ರದ ರೈತರ ಸಮಸ್ಯೆನ ಆಲಿಸಬೇಕು. ಸರ್ಕಾರ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಸ್ಥರಿಗೆ ಪರಿಹಾರವನ್ನ ಕೊಡಬೇಕು. ಸರ್ಕಾರ ಕೊಡದಿದ್ರೆ ಬಿಜೆಪಿ ಪಕ್ಷದಿಂದ ಹೋರಾಟವನ್ನ ಮಾಡಲಾಗುತ್ತೆ. ರೈತರ ಸಾಲ ಮನ್ನಾ ಮಾಡಿ ರೈತರ ಜೀವವನ್ನ ಉಳಿಸಬೇಕು ಸರ್ಕಾರ ಅಂತ ಹೇಳಿದ್ದಾರೆ. ಇನ್ನು ಗೋಶಾಲೆಗಳನ್ನ ಆರಂಭ ಮಾಡುವಂತೆ ರಾಜುಗೌಡ ಅವರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇಬ್ಬರು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರೈತರು FIR ಮಾಡಿಸಿದ್ದಾರೆ. ಇನ್ನೊಂದು ಫ್ಯಾಮಿಲಿ ಇಲ್ಲ ಬೇಡ ಅಂತೇಳಿ FIR ಮಾಡಿಸಿಲ್ಲ. ಯಾಕೆ ಅಂದರೆ ಒಂದೇ ವಾರದಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ಬೇಕಾಗ್ತದೆ. ಬರಗಾಲ ಬಿದ್ದಿದೆ, 1.5 ತಿಂಗಳಾಯ್ತು ಮಳೆ ಇರಲಾರ್ದೆ. ಏನೋ ಒಂದು 25% ಬಿತ್ತಿದ್ರು, ಅವನು ಬೆಳೆ ಹಾಳಾಗಿದೆ. ಆದರೂ ಇದುವರೆಗೂ ಯಾರು ಸರ್ಕಾರದವರು ಈ ಕಡೆ ತಿರುಗಿ ನೋಡೋಂಥ ಕೆಲಸ ಮಾಡ್ತಿಲ್ಲ. ಯಾಕಂದರೆ ಪೂರ್ಣ ಪ್ರಮಾಣದ ಗೌರ್ಮೆಂಟೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಕೆಲವೇ ಜನ ಸಚಿವರಾಗಿದ್ದಾರೆ. ಸಚಿವರು ಸಂಪುಟ ಪೂರ್ಣ ಆಗಿಲ್ಲ ಮತ್ತು ಕೃಷಿ ಸಚಿವರೂ ಯಾರೂ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಸರ್ಕಾರ ಅಧಿಕಾರದಾಗಿರೋರು ಏನು ಮಾಡ್ತಿದ್ದಾರೆ ಅಂತಂದರೆ ಯಾವಾಗ ನಾವು ಮಂತ್ರಿ ಆಗಿದ್ದೇವಪ್ಪ ಅಂತ ಓಡಾಡ್ತಿದ್ದಾರೆ, ಹೊರತಾಗಿ ಕ್ಷೇತ್ರವನ್ನು ಮರೆತು ಬಿಟ್ಟಿದ್ದಾರೆ. ಹಂಗಾಗಿ ಯಾವ ಬರಗಾಲಕ್ಕೆ ಸಂಬಂಧಪಟ್ಟಂಥ ಯಾವ ಇಶ್ಯೂ ಬಗ್ಗೆನೂ ಏನೂ ಸೀರಿಯಸ್ ಡಿಸಿಷನ್ ಆಗ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಈಗರ ನಾನು ಇಲ್ಲಿರುವಂಥ ಶಾಸಕರುಗಳಿಗೆ ಮನವಿ ಮಾಡ್ಕೊಳ್ಳೋದು, ಫಸ್ಟ್ ನಿಮ್ಮ ಕ್ಷೇತ್ರದ ಜನರನ್ನು ನೋಡಿರಿ. ಅದು ಬಿಟ್ಟು ನೀವು ಇಲ್ಲಿ ಬಿಟ್ಟು ಬರೀ ಬೆಂಗಳೂರಾಗ ಕುಂದ್ರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲಿಲ್ಲ ಅಂತಂದರೆ ಏನೂ ಆಗಂಗಿಲ್ಲ. ದಯವಿಟ್ಟು ಇಲ್ಲಿರುವಂಥ ರೈತರಿಗೆ ಒಂದು ಭರವಸೆಯಾಗಿ ನಿಂದಿರಬೇಕಾಗ್ತದೆ. ಹೊರತಾಗಿ ರೈತರ ಪಾಲಿಗೆ ನೀವೇ ಮುಳ್ಳಾಗಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಲಿ. ಯಾರ್ಯಾರು ಇಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಹೋದಂಥ ಪಕ್ಷದಲ್ಲಿ ನಾವು BJP ಅವರೆಲ್ಲರೂ ಸೇರಿ ಸರ್ಕಾರ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆ. ಇನ್ನು ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದು ಕೇಳಿಬಂದಿರುವಂಥದ್ದು. ಸಂತೋಷ್ ಎಂಬ ಫರಾರಿಯಾದ ಕೈದಿಯ ಕಾಲಿಗೆ ಪೊಲೀಸರು ಫೈರಿಂಗ್ ಅನ್ನು ಮಾಡಿದ್ದಾರೆ. ಪೊಲೀಸರು ಬಂಧನಕ್ಕೆ ತೆರಳಿದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ನಡೆದಿತ್ತು. ಈ ವೇಳೆ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡನ್ನು ಹಾರಿಸಿದ್ರು ಪೊಲೀಸರು. ಘಟನೆಯಲ್ಲಿ 2 ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಗಾಯವಾಗಿದೆ. ಗಾಯಗೊಂಡ ಕೈದಿ ಸಂತೋಷ್ ಮತ್ತು ಪೊಲೀಸರನ್ನ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ.
ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆದಂತಹ ಪ್ರಕರಣದಲ್ಲಿ ಜೈಲಿನ ಬಾರಕ್ ಕಂಬಿಗಳನ್ನು ಕಟ್ ಮಾಡಿ ಎಸ್ಕೇಪ್ ಆಗಿದ್ರು ಮೂವರು ಸಜಾ ಕೈದಿಗಳು. ಬಳಿಕ ಜೈಲಿನ ಕಾಂಪೌಂಡ್ ಗೋಡೆಯನ್ನು ಹಾರಿದ್ರು ಮೂವರು. ಮಸ್ತಾನ್, ಸಂತೋಷ್, ಸಾಗರ್ ಎನ್ನುವ ಮೂವರು ಕೈದಿಗಳು ಕಾಂಪೌಂಡ್ ಹಾರಿ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಎಸ್ಕೇಪ್ ಅನ್ನ ಆಗಿದ್ರು. ಸಜಾಬಂದಿಗಳು ಎಸ್ಕೇಪ್ ಆಗೋ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಬಿಂದಾಸ್ ಆಗಿ ನಡೆದುಕೊಂಡು ಹೋಗಿ ಕಾರ್ ಹತ್ತಿದ್ರು ಆರೋಪಿಗಳು. ಅಲ್ಲಿಂದ ಬೀದರ್ ಕಡೆಗೆ ಎಸ್ಕೇಪ್ ಆಗಿದ್ರು ಆರೋಪಿಗಳು. ಕಲಬುರಗಿಯ ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಓರ್ವನ ಕಾಲಿಗೆ ಗುಂಡು ಹೊಡೆದು ಕೆಡ್ಡಕ್ಕೆ ಕೆಡವಿದ್ದಾರೆ ಖಾಕಿ ಪಡೆಯ ಪೊಲೀಸರು. ಇನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ ಕಾನ್ಸ್ಟೇಬಲ್ ಹಾಗೂ ಆರೋಪಿ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿಕೆಯನ್ನ ನೀಡಿದ್ದು, 3 ಜನ ಆರೋಪಿಗಳ ಫರಾರಿಯ ಬಗ್ಗೆ ಕಲಬುರಗಿ ನಗರ SP ಹಾಗೂ ಬೀದರ್ ಪೊಲೀಸರ ನೇತೃತ್ವದಲ್ಲಿ ಆರೋಪಿಗಳ ಪತ್ತೆಗೆ ತಂಡ ರಚಿಸಲಾಗಿತ್ತು. ಸಂತೋಷ್ ಎಂಬ ಕೈದಿ ಹುಮ್ನಾಬಾದ್ ರಿಂಗ್ ರಸ್ತೆಯ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಖಚಿತ ಮಾಹಿತಿ ಸಿಕ್ಕಿದೆ. ಈ ವೇಳೆ ಆತನನ್ನು ಬಂಧಿಸಲು ಹೋದಾಗ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಈ ವೇಳೆ ಆತ್ಮರಕ್ಷಣೆಗಾಗಿ ನಮ್ಮ ಸಿಬ್ಬಂದಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಆರೋಪಿಯ ಬಲಗಾಲಿಗೆ ನಮ್ಮ ಸಿಬ್ಬಂದಿ ಗುಂಡನ್ನು ಹೊಡೆದಿದ್ದಾರೆ. ಫರಾರಿಯಾದ ಇನ್ನಿಬ್ಬರು ಕೈದಿಗಳಿಗೆ ಹುಡುಕಾಟ ಮುಂದುವರೆದಿದೆ ಅಂತ. ಇನ್ನು ಅನ್ನದಾತನ ಉಳಿವಿಗಾಗಿ ಆಗ್ರಹಿಸಿ ಬೃಹತ್ ಹೋರಾಟವನ್ನು ಮಾಡಲಾಯಿತು. ಬರಗಾಲ ಅಂತ ಘೋಷಣೆ ಮಾಡುವಂತೆ ಆಗ್ರಹಿಸಿ ನಡೀತಿರುವಂತಹ ಪ್ರತಿಭಟನೆ ಇದಾಗಿದೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಡೆದಂತಹ ಧರಣಿ ಇದಾಗಿದೆ. ಕರ್ನಾಟಕ ಪ್ರಾಂತ್ಯ ರೈತ ಸಂಘಟನೆ ವತಿಯಿಂದ ನಡೀತಿರುವಂತಹ ಪ್ರತಿಭಟನೆ ಇದಾಗಿದ್ದು, ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡಿದ್ದಾರೆ. ಸಾಲ ಶೂಲ ಮಾಡಿ ಬೆಳೆದಿದ್ದ ಬೆಳೆಗಳು ಮಳೆ ಬರದ ಕಾರಣ ಬೆಳೆಗಳು ಹಾನಿಯಾಗಿವೆ. ಹೀಗಾಗಿ ರೈತರು ಸಾಲಕ್ಕೆ ಅಂಜಿ ಆತ್ಮಹತ್ಯೆಯ ಹಾದಿ ತುಳಿತಾ ಇದ್ದಾರೆ. ಕೂಡಲೇ ರೈತರ ಬೆಳೆಗಳಿಗೆ ಬರಗಾಲ ಅಂತ ಘೋಷಣೆ ಮಾಡಿ ಪರಿಹಾರ ನೀಡುವಂತೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಮಳೆಯ ಕೊರತೆಯಿಂದ ಕಂಗಾಲಾಗಿರುವಂತಹ ಬೀದರ್ ಜಿಲ್ಲೆಯ ರೈತರು ಹುಮ್ನಾಬಾದ್ ತಾಲೂಕಿನ ಸಿಂದನಖೇರಾ ಗ್ರಾಮದಲ್ಲಿ ವಿಶಿಷ್ಟವಾಗಿ ಕಪ್ಪೆ ಮದುವೆ ನಡೆಸಿ ಮಳೆಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸಿಂದನಖೇರಾ ಗ್ರಾಮದ ಮಹಿಳೆಯರು ಸಂಪ್ರದಾಯಬದ್ಧ ಆಚರಣೆಗಳೊಂದಿಗೆ ಕಪ್ಪೆಗಳಿಗೆ ಮದುವೆಯನ್ನ ನೆರವೇರಿಸಿ ಉತ್ತಮ ಮಳೆಯಾಗಲಿ, ಬೆಳೆ ಸಮೃದ್ಧಿಯಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡ್ರು. ಈ ವೇಳೆ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಗ್ರಾಮಸ್ಥರೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸಮಯಕ್ಕೆ ಸರಿಯಾಗಿ ಮಳೆಯಾಗಿ ರೈತರ ಬದುಕು ಹಸನಾಗಲಿ ಅಂತ ಆಶೀರ್ವದಿಸಿದ್ರು. ಇನ್ನು ಮುಂಗಾರು ಮಳೆ ಬಾರದ ಹಿನ್ನೆಲೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ರೈತರು ಆತಂಕದಲ್ಲಿದ್ದು ಇಂತಹ ಸಾಂಪ್ರದಾಯಿಕ ಆಚರಣೆಗಳ ಮೂಲಕ ವರುಣ ದೇವನನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಸ್ವಲ್ಪ ಇದೇನು ಕಪ್ಪಿ ಇದು ಮಾಡದ ಬರ್ಲಿ ಶಿವ ಮಳಿ ಬರ್ಲಿ. ಇನ್ನು ಜುಲೈ 19ರಂದು ಬೀದರ್ ನಗರದಲ್ಲಿ ಶ್ರೀ ಜಗನ್ನಾಥ ರಥಯಾತ್ರಾ ಮಹೋತ್ಸವವನ್ನು ಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ಶ್ರೀ ಕೃಷ್ಣ ಚೈತನ್ಯ ಟ್ರಸ್ಟ್ ಕಾರ್ಯಕಾರಿ ಸಮಿತಿ ಸದಸ್ಯ ರಾಮಕೃಷ್ಣ ಸಾಳೆ ತಿಳಿಸಿದ್ದಾರೆ. ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಜುಲೈ 19ರಂದು ಬೆಳಗ್ಗೆ 11:30 ಬೀದರ್ ನಗರದ ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಿಂದ ರಥಯಾತ್ರೆ ಆರಂಭವಾಗಿ ನಗರದ ಪ್ರಮುಖ ವೃತ್ತಗಳ ಮೂಲಕ ಮಾಮನಕೆರೆಯಲ್ಲಿರುವ ಶ್ರೀ ಜಗನ್ನಾಥ ದೇವಸ್ಥಾನ ತಲುಪಲಿದೆ. ರಥಯಾತ್ರೆಗೂ ಮುನ್ನ ಪೂಜೆ, ಗೋಪೂಜೆ, ಮಹಾಪ್ರಸಾದ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಮೆರವಣಿಗೆ ಉದ್ದಕ್ಕೂ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಜಲಪಾನದ ವ್ಯವಸ್ಥೆ ಮಾಡಲಾಗಿದೆ ಅಂತ ತಿಳಿಸಿದರು. ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಜಿಲ್ಲೆಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಅಂಬೇಡ್ಕರ್ ವೃತ್ತದವರೆಗೆ ಬಂದು ಮುಂದೆ ಚಿಕ್ಕಪೇಟೆ ರಸ್ತೆಯಿಂದ ಕೆಳಗಿಳಿದು ದೇವಸ್ಥಾನಕ್ಕೆ ಸೇರ್ತಾರೆ. ಸುಮಾರು ಮಹಿಳೆಯರು, ಮಾತೆಯರು, ಮಕ್ಕಳು, ಹಿರಿಯರು, ತರುಣರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಸ್ತೆ ಉದ್ದಕ್ಕೂ ಭಕ್ತರು ನಮ್ಮ ರಥಯಾತ್ರೆಯಲ್ಲಿ ಭಾಗಿಯಾದಂಥವರಿಗೆ
ಪ್ರಸಾದ, ಜ್ಯೂಸ್, ನೀರು ಇವೆಲ್ಲವನ್ನು ಸಪ್ಲೈ ಮಾಡ್ತಾ ಬಂದಿದ್ದಾರೆ. ಎಲ್ಲರಿಗೂ ಅಲ್ಲಿ ನಮಗೆ ದಣಿ ಆಗಲಾರದಂತೆ ನೋಡಿಕೊಳ್ಳುವಂಥ ಭಕ್ತರು ತುಂಬ ಜನರಿದ್ದಾರೆ. ಇಂತಹ ನಮ್ಮ ಉತ್ಸವದಲ್ಲಿ ಈ ದೇವಸ್ಥಾನದಲ್ಲಿ 10 ಕಾರ್ಯಕ್ರಮಗಳು ನಡೀತವೆ. ಆ ಕಾರ್ಯಕ್ರಮಗಳು ಯಾವಂದರೆ ರಾಮನವಮಿ, ನರಸಿಂಹಸ್ವಾಮಿ ಮಹೋತ್ಸವ, ರಥಯಾತ್ರೆ, ಕೃಷ್ಣ ಜನ್ಮಾಷ್ಟಮಿ, ರಾಧಾಷ್ಟಮಿ, ಗೋವರ್ಧನ ಪೂಜೆ, ದಾಮೋದರ ಪೂಜೆ, ಗೌರ ಪೂರ್ಣಿಮೆ ಮತ್ತು ಗೌ ಪೂಜೆ, ಮಹಾಶಿವರಾತ್ರಿ. ಹೀಗೆ 10 ಕಾರ್ಯಕ್ರಮಗಳು ವರ್ಷವಿಡೀ ಎಲ್ಲವೂ ಸ್ಪ್ರೆಡ್ ಆಗಿರ್ತವೆ. ಈಗ ವಿಶೇಷವಾಗಿ ಕಾರ್ಯಕ್ರಮ ಇದು ರಥೋತ್ಸವ. ಇಡೀ ಊರಿನಲ್ಲೆಲ್ಲ ಶೋಭಾಯಾತ್ರೆಯ ಮೂಲಕ ಪ್ರಚಲಿತದಲ್ಲಿದೆ. ಇಂಥ ರಥಯಾತ್ರೆ ನಮ್ಮಲ್ಲಿ ನಡೀತಾ ಇರೋದು 3ನೇದು. ಇದು 9 ದಿವಸಗಳವರೆಗೆ ರಥಯಾತ್ರೆ ಜಗನ್ನಾಥಪುರಿಯಲ್ಲಿ 9 ದಿವಸಗಳವರೆಗೆ ಮಾಡ್ತಾರೆ. ನಾವು ಇಲ್ಲಿ ನಮ್ಮೆಲ್ಲರಿಗೆ ಅನುಕೂಲವಾಗುವಂತಹ ಒಂದು ಸಮಯ ತಾರೀಖನ್ನು ತೆಗೆದು, ಮತ್ತು ರಥಯಾತ್ರೆ ಕೆಲವರು ಹೋಗ್ತಾರೆ ಇಲ್ಲಿಂದ ಜಗನ್ನಾಥಪುರಿಗೆ ಹೋಗುವಂಥ ಭಕ್ತರು ತುಂಬ ಜನ ಇದ್ದಾರೆ. ಆ ಭಕ್ತರು ತಿರುಗಿ ಬರೋವರೆಗೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ವಿಚಾರ ಮಾಡಿ ಇದು 19ನೇ ತಾರೀಕು ರವಿವಾರ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿವಸ ಬಹಳ ಉತ್ಸವದಿಂದ ಎಲ್ಲ ಮೆರವಣಿಗೆ ಆಗ್ತದೆ, ರಂಗೋಲಿ ಇರ್ತದೆ, ಎಲ್ಲ ರಸ್ತೆ ತುಂಬ ಎಲ್ಲ ರಂಗೋಲಿ, ಸುಂದರವಾದಂಥ ರಂಗೋಲಿಗಳು ಬಿಡಿಸುವಂಥವ್ರು ಇರ್ತಾರೆ. ಆಮೇಲೆ ಹಾಡು ನೃತ್ಯಗಳಿಂದ ಮಹಿಳೆಯರು ಮಕ್ಕಳು ಎಲ್ಲ ಭಾಳ ಸಂಭ್ರಮದಿಂದ ಕಾರ್ಯಕ್ರಮ ನಡೀತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನರು, ಭಾಳಷ್ಟು ಜನರು ಬರ್ತಾರೆ, ಭಕ್ತರೆಲ್ಲರೂ. ಆ ಮೆರವಣಿಗೆ ಭಾಳ ಸುಂದರವಾಗಿಯೂ ಇರ್ತದೆ ಮತ್ತು ಎಲ್ಲರಿಗೂ ಪ್ರೇಕ್ಷಣೀಯವಾಗಿ ನೋಡಲಿಕ್ಕೆ ಕಣ್ಣು ಮನ ಸೆಳೆಯುವಂಥ ಕಾರ್ಯಕ್ರಮ ಇರ್ತದೆ. ಅದಕ್ಕಾಗಿ ನಾವು ಈ ಮೂಲಕ ಎಲ್ಲ ಬೀದರ್ ಜಿಲ್ಲೆಯ ಅಥವಾ ಇತರ ಎಲ್ಲ ಭಕ್ತರಿಗೂ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ, ಎಲ್ಲ ಭಕ್ತರು 19ನೇ ತಾರೀಕು ದಿವಸ ಸತ್ಯನಾರಾಯಣ ಮಂದಿರದಲ್ಲಿ ಸೇರಿಕೊಂಡು ರಥಯಾತ್ರೆಗೆ ಅಲ್ಲಿ ಚಾಲನೆ ಕೊಡ್ತಾರೆ. ಆ ಚಾಲನೆಯಿಂದ ಮುಂದೆ ಎಲ್ಲ ರಥಯಾತ್ರೆ ಬರ್ತಾ ಇರ್ತದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ನಾವು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಔರಾದ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಔರಾದ್ ಹಾಗೂ ಕಮಲ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ತಕ್ಷಣವೇ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಬೇಕು ಅಂತ ಯುವ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ಹರಿದೇವ್ ಸಂಗ್ನಾಳ್ ತೀವ್ರ ಒತ್ತಾಯವನ್ನ ಮಾಡಿದ್ದಾರೆ. ಪ್ರಸ್ತುತ ಈ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ಬೃಹತ್ ಗಾತ್ರದ ಗುಂಡಿಗಳು ಬಿದ್ದಿವೆ. ಇದರಿಂದಾಗಿ ಪ್ರತಿದಿನ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಜೀವವನ್ನ ಕೈಯಲ್ಲಿ ಹಿಡಿದು ಪರದಾಡುವಂತಾಗಿದೆ. ನಿರಂತರ ಅಪಘಾತಗಳ ಭಯದಲ್ಲಿ ಜನರು ಸಂಚರಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಈ ರಸ್ತೆಯ ದುರಸ್ತಿಯ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಹರಿದೇವ್ ಸಂಗ್ನಾಳ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆಯನ್ನು ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇಂದು ಕಮಲ್ನಗರ್ ಮತ್ತು ಔರಾದ್ ಹೋಗೋ ಮುಖ್ಯ ರಸ್ತೆ, ಇಲ್ಲಿ ಕೆಲವು ದಿನಗಳಿಂದ ರೋಡಿನ ಸಮಸ್ಯೆ ಇದೆ. ಇಲ್ಲಿ ನೋಡೋಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರು ನೋಡ್ತಾ ಇಲ್ಲ ಮತ್ತು ಬಹಳ ಸಮಸ್ಯೆ ಆಗ್ತಾಯಿದೆ. ಆಕ್ಸಿಡೆಂಟ್ ಆಗ್ತಾಯಿದೆ. ಆಂಬುಲೆನ್ಸ್ ಏನಾರ ಡೆಲಿವರಿ ಪೇಷಂಟ್ ಹೋಗ್ತಾ ಅಂದರೆ ಅವ್ರಿಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗ್ತದೆ. ಮತ್ತು ಕೆಲವೇ ದಿನಗಳು 8 ದಿನದಲ್ಲಿ ರೋಡಿನ ಸಮಸ್ಯೆ ಆಗಬೇಕು. ಇಲ್ಲದರೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಉಗ್ರ ಹೋರಾಟ ಮಾಡ್ತೇವಂತೂ ಮನವಿ ಮಾಡ್ತೀನಿ. ನನ್ನ ಹೆಸರು ಹರಿದೇವ್ ಸಂಗ್ನಾಳ್, ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಔರಾದ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.